ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ಸ್ ಯುವರ್ ಪ್ರಾಬ್ಲಮ್? ಏಚಿ ಕನ್ನಡ ಕತೆಗೆ. ಓ, ಇದು ನಿಮ್ ಪ್ರಾಬ್ಲಮ್? ಅದಲ್ಲ ಕಣ, ನಿನ್ನೆ ಒಬ್ಬ ಪ್ರೊಡ್ಯೂಸರ್ ನ ಮೀಟ್ ಮಾಡಿ ಕತೆ ಹೇಳಕ್ ಹೋಗಿದ್ದೆ. ನಾನು ಅವ್ನ್ 2.5 ಅವರ್ ಕತೆ ಹೇಳ್ದೆ. ವಾಪಸ್ ಅವ್ನು ನನಗೆ 4 ಅವರ್ ಕತೆ ಹೇಳ್ದ. ಏನ? ಮತ್ತಿನ್ನೇನ, ಸೀನ್ಗೆ ಒಂದ್ ಕರೆಕ್ಷನ್ ಅಂತ 50 ಸೀನ್ಗೆ 50 ಕರೆಕ್ಷನ್ ಹೇಳ್ತಾನೆ. ಏಯ್, ಏನೋ ಮುಖ್ಯವಾದ ಹೇಳ್ತೀಯ ಅನ್ಕೊಂಡೆ. ಏಯ್, ಕಿತ್ತೋಗಿರೋದಾದ್ರೂ ಅದ್ ನನ್ ಸ್ಟೋರಿನೇ ಕಣ. ಅದು ನಿನ್ ಸ್ಟೋರಿ ಆದ್ರೆ ನೀನೇ ಮಾಡ್ಕೋ. ಮಾಡೋಣ. ಒಂದು 40-45 ಲಕ್ಷ ಇದ್ರೆ ಈಸಿಯಾಗಿ ಮುಗಿಸ್ಬೋದು. 3 ತಿಂಗಳಿಂದ ರೂಮ್ ಬಾಡಿಗೆನೆ ಕಟ್ಟಿಲ್ಲ. ಇವ್ನ್ ಕೇಳಿದ ತಕ್ಷಣ ಎಲ್ಲ ಎತ್ಕೊಟ್ಬಿಡ್ತಾರೆ. ನೀನ್ ಬೇಕಾದ್ರೆ ನೋಡು, ಆ 40 ಲಕ್ಷ ಹೇಗ್ ನಮ್ಮನ್ನೇ ಹುಡ್ಕೊಂಬರುತ್ತೆ ಅಂತ. ಬರುತ್ತೆ. ಹೇಳಿಲ್ವಾ? ಬಂದಾಯ್ತು. ದುಡ್ಡೇ ದೊಡ್ಡಪ್ಪ ಅಂತ ನಮ್ಮಪ್ಪ ಶಿವಪ್ಪ. ಅಜ್ಜಿ ನೀನಾ? ನಿಂತ್ಕೋ. ಇಲ್ಲೋಡಿಲಿ, ಏನಕ್ಕೆ ಬಂದೆ ಇಲ್ಲಿಗೆ ನೀನು? ಏನ್ರೋ ಸಿನಿಮಾ ಗಿನಿಮಾ ಅಂತ ಮನೇಲಿ ಮಜಾ ಮಾಡ್ತಿದ್ದೀರಾ? ಇಲ್ಲಿ ನೋಡು, ಇದನ್ನ ಊರಲ್ಲಿ ಮಾತಾಡಿದಕ್ಕೆ ನಾನು ಅಲ್ಲಿಂದ ಬಂದೆ. ಅಪ್ಪನ ಹತ್ರ ಹೇಳಿದ್ ದೊಡ್ಡ ಗಲಾಟೆ ಮಾಡ್ತೀನಿ, ನೋಡ್ತಾ ಇರೋ. ಏಯ್, ವಯ್ಯಾರವಾದ ಸಿಂಗಾರಿ ಚೇಪೆ ಕಾಮರದ ಮೇಲೆ ಕುತ್ಕೊಂಡು ಉಯ್ಯಾ ಉಯ್ಯ ಅಂತ ಕಿರ್ಚೋತಾರ ನೀನ್ ಕಿರ್ಚಬೇಡ. ಉಯ್ಯ ಅಂತ ನಿಮ್ಮ ಅಪ್ಪನ ಬಗ್ಗೆ ನನಗ್ ಗೊತ್ತು ಕಣವ, ನಾನ್ ನೋಡ್ಕೊಳ್ತೀನಿ. ನೀನು ಇವತ್ತು ರಾತ್ರಿ ಗಂಟು ಮುಟ್ಟ ಎಲ್ಲ ಕಟ್ಕೊಂಡು ಊರ್ಗೋಗೋ ದಾರಿ ನೋಡು. ನೋಡು ಮತ್ತೆ ತಳ್ಳ ಎಲ್ ನೋಡು, ಜಾಡ್ ಹೊಡಿಯೋ ಕಡಿ ನಡುವಲ್ಲಿ ಇಟ್ಕೊಂಡು ಕಕ್ಕಸ್ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಲೋ ಅಪ್ಪ, ಏನಪ್ಪ ಅಜ್ಜಿ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದಾಳೆ? ಬಡ್ಡಿ ಮಗನೇ, ಮನೆ ಬಿಟ್ಟು 2 ವರ್ಷ ಆಯ್ತು. ಅಪ್ಪ, ಸಿನಿಮಾ ಮಾಡೋದಿರ್ಲಿ, ನೀನು ಇದುವರೆಗೂ ಒಂದ್ ಸ್ಕ್ರಿಪ್ಟ್ ಮಾಡಿಲ್ಲ. ಇದ್ರ ಬಗ್ಗೆ ಕೇಳಿದಕ್ಕೆ ಹೋದ್ ತಿಂಗಳು ತಾನೇ ಹೇಳ್ದೆ ಅಪ್ಪ. ಬರೀ ಹೇಳ್ತಾನೆ ಇರ್ತೀಯ ಅಷ್ಟೇ. 2 ವರ್ಷ ನೋಡು, ನನ್ನೇನು ಕೇಳಕ್ ಹೋಗ್ಬೇಡ. ನೀನೇನಾದ್ರು ಮಾತಾಡೋದಿದ್ರೆ ಊರಿಗೆ ಬಂದು ಮಾತಾಡೋದ್ ಕಲಿ, ಅರ್ಥ ಆಯ್ತಾ? ಇದು ಬೇರೆ. ಆಮೇಲೆ ರಾತ್ರಿ ನೈಟ್ ಬಸ್ಸಾ ಇಲ್ಲ ಗೌರ್ಮೆಂಟಾ? ಏನೋ ಕೇಳದ್ನಪ್ಪ, ಇಲ್ಲಾಂದ್ರೆ ಟ್ರೈನ್ ಬುಕ್ ಮಾಡೋಣ ಅಂತ. ಬ್ಯಾಂಗ್ಳೂರ್ ಶ್ರೀನಗರದಲ್ಲಿ 2 ಸಿಲಿಂಡರ್ ಸಿಡಿದೋಗಿ ಒಂದೇ ಮನೆತನದ 4 ಜನ ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ರಾಜ ನಮಗ್ ತಿಳಿಸ್ತಾರೆ. ಇವತ್ತು ಬೆಳಗ್ಗೆ 2 ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ 4 ಜನ ಒಂದೇ ಕುಟುಂಬದವರು ಸಾವನ್ನಪ್ಪಿದ್ದಾರೆ. ಇಷ್ಟು ದಿನ ವಾಸ ಮಾಡ್ತಿದ್ದಂತ ಈ ಮನೆ ಕುಸಿದು ಬಿದ್ದಿದೆ. ಸುಮಾರು 4 ಲಕ್ಷ ಇದರಿಂದ ನಷ್ಟ ಆಗಿದೆ ಅಂತ ಸಂಬಂಧಪಟ್ಟ ಮಾಹಿತಿ ಸಿಕ್ಕಿದೆ. ನೋಡಿ, ಇಲ್ಲೇ ಈ ಸಿಲಿಂಡರ್ ಇತ್ತು ಅಂತ ನಮ್ಗೆ ಗಮನಕ್ಕೆ ಬರ್ತಾ ಇದೆ. ನೋಡಿ, ಇಲ್ಲಿದ್ದು ಈ ರೀತಿ ಬ್ಲಾಸ್ಟ್ ಆಗಿದೆ. ಈ ಗ್ಯಾಸ್ ಸಿಲಿಂಡರ್ ತುಂಬಾನೇ ಅಪಾಯಕಾರಿ. ನೀವು ಎಷ್ಟು ಹುಷಾರಾಗಿರ್ಬೇಕಂದ್ರೆ, ಅಣ್ಣ, ನೀನ್ ಹೂ ಅಂತ ಒಂದ್ ಮಾತು ಹೇಳು, ಈ ಮುದುಕಿನ ಸಾಯಿಸ್ಬಿಡ್ತೀನಿ. ಆದ್ರೂ ಅಜ್ಜಿ, ನಿನಗ ಆ ಮುದುಕಿ ಬಗ್ಗೆ ಗೊತ್ತಿಲ್ಲ ಕಣ. ಚಿಕ್ಕ ವಯಸ್ಸಲ್ಲಿ ಅವಳು ಆಡೋ ಮಾತನ್ನ ತಡೆಯಕ್ಕಾಗ್ದೆ ನಮ್ಮ ಚಿಕ್ಕಪ್ಪ ಚಿನ್ನರ್ಸ ಊರ್ ಬಿಟ್ಟೇ ಹೋಗ್ಬಿಟ್ಟ. ಅದಕ್ಕೂ ಅಜ್ಜಿಗೂ ಏನೋ ಸಂಬಂಧ ಇದೆ. ಅವನ್ ಪುಣ್ಯವಂತ, ಆಗ್ಲೇ ತಪ್ಪಿಸ್ಕೊಂಡ. ಅವಳಿಗೆ ಸಿನಿಮಾ ಇಷ್ಟ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಮನೇಲಿ ಅವಳು ಕೊಡೋ ಕಾಟ ಇದೆಯಲ್ಲ. ಏನೋ ಮಾಡ್ತಿದ್ಯಾ? ಫ್ಲಾಶ್ ಬ್ಯಾಕಾ? ಇದೇ ನಮ್ಮ 3. ಮತ್ತೆ ಇವಳು ಸುಂದರವಾದ ಹುಡುಗಿ, ನನ್ನ ಚೈಲ್ಡ್ಹುಡ್ ಕ್ರಶ್. ಹೇ ಸುಂದರೇಶ, ನಿನ್ನೆ ಟಿವಿಯಲ್ಲಿ ಖುಷಿ ಮೂವಿ ಹಾಕಿದ್ರಲ್ಲ, ನೋಡ್ದಾ? ನೋಡ್ದೆ ಕಣೆ. ಜ್ಯೋತಿಕಾ ಸೂಪರ್ ಆಗಿದ್ದಾಳೆ. ನಾನ್ ದೊಡ್ಡ ಮನುಷ್ಯನಾಗಿ ಡೈರೆಕ್ಟರ್ ಆಗಿ ನಿನ್ನ ಹೀರೋಯಿನ್ ಮಾಡ್ತೀನಿ. ಸರಿ. ಯಾರು ಬಂದ್ರು? ಅಯ್ಯೋ ಅಜ್ಜಿ, ಏನೋ ಕಕ್ಕಸ್ಕೊಂಡಿನ ತೊಳೆಯಕ್ ಬರ್ತಿರೋ ನಾಯಿ. ನೀನು ಸಿನಿಮಾ ಡೈರೆಕ್ಟರ್ ಆಗ್ತೀಯಾ? ಫ್ರೆಂಡ್ ಮುಂದೆ ಅವಮಾನ ಮಾಡ್ಬೇಡ ಅಜ್ಜಿ. ಯಾವ ಫ್ರೆಂಡ್? ಈ ಪಾವ್ ಸೇರು ನಿನಗ್ ಫ್ರೆಂಡ್? ಹೋಗೆ ಹೋಗ. ಪ್ಲೀಸ್ ಕಣೆ, ಹೋಗ್ಬೇಡ್ವೆ. ಫ್ರೆಂಡ್ ಅಂತೆ, ಫ್ರೆಂಡ್. ಬಾರೋ ಬಾ. ಲೋ ಮಗ,
ಉಪೇಂದ್ರ ಸಿನಿಮಾಗೆ ಟಿಕೆಟ್ ಸಿಕ್ಕಿದೆ, ಹೋಗೋಣ. ಹೋಗ ಸಿನಿಮಾಗ್ ಹೋಗ್ಬೇಡ ಅಂತ ಆ ನಾಯಿ ಹತ್ರ ಹೇಳ್ತಿದ್ರೆ ಕೇಳ್ಸೋಕೆ ಅಂತದ ಈ ನಾಯಿ ಬಂದಿದೆ. ಅಯ್ಯೋ ದೇವ್ರೆ, ತಾಂತೂ ತಪ್ಸ್ಕೊಂಡೆ. ಹೇಳಪ್ಪ, ನಾನು ಕಾಯ್ತಿದ್ದೀನಿ. ಎಲ್ಲೋದ್ರು ಅಂತ ಗೊತ್ತಿಲ್ಲ, ಏನ್ ಮಾಡೋದು ಅಂತಾನೂ ಗೊತ್ತಾಗ್ತಿಲ್ಲ. ಏನಾದ್ರೂ ಸ್ವಲ್ಪ ಮಾಡೋ. 2-3 ಎಮ್ಮೆ ಇಸ್ಕೊಡು, ಮೇಯಿಸ್ಕೊಂಡ್ ಬರ್ಲಿ. ಅಪ್ಪ ನನಗೆ ಓದೆಲ್ಲ ಸೆಟ್ ಆಗ್ತಿಲ್ಲಪ್ಪ. ಸುಮ್ಮನೆ ಚೆನ್ನೈಗೆ ಹೋಗಿ ಸಿನಿಮಾಗೆ ಸೇರಿ ದೊಡ್ಡ ಡೈರೆಕ್ಟ್ ಆಗ್ತೀನಪ್ಪ. ಸಜ್ಜಾತಿ ಕೋಳಿ ಹಿಡಿಯಕ್ ಆಗ್ತಿರೋನು ಆಕಾಶಕ್ಕೆ ಹೋಗಿ ವೈಕುಂಠಕ್ಕೆ ಹೋಯ್ತಾನಂತೆ. ಇಲ್ಲೋಡು, ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ಈ ಸಿನಿಮಾ ಎಲ್ಲ ಆಗ್ಬಾರಲ್ಲಪ್ಪ, ಬ್ಯಾಡಪ್ಪ. ಅಪ್ಪ ಪ್ರಯತ್ನ ಮಾಡಿದ್ರೆ ಅಸಾಧ್ಯ ಅನ್ನೋದಿಲ್ಲಪ್ಪ. ಖಂಡಿತ ನಾನು ದೊಡ್ಡ ಮನುಷ್ಯನಾಗ ಬರ್ತೀನಪ್ಪ. ಶಾಟ ಬರ್ತೀಯ. ಇದಕ್ಕೆಲ್ಲ ಒಂದು ಗತಿ ವಾಗ ಇವನ್ ಬರ್ತಾನಂತ ಅಲ್ಲಿ ಸುದೀಪು ದರ್ಶನು ಕಾಯ್ತಾ ಇದಾರಂತೆ. ವಾಗಲೇ ಅರ್ಥ ಮಾಡ್ಕೊ, ನಾವು ಮನೆಯಿಂದ ಹೊರಗಡೆ ಹೋದ್ರೆ ನಮಗೆ ಯಾರು ಬೆಲೆ ಕೊಡಲ್ಲ. ಒಂದ್ಸಲ ಅಪ್ಪ ಯಾರು ಏನ್ ಅನ್ಕೊಂಡ್ರು ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಇನ್ನು 5-6 ವರ್ಷದಲ್ಲಿ ದೊಡ್ಡ ಡೈರೆಕ್ಟರ್ ಆಗಿ ಊರಿಗೆ ಕಾಲಿಡ್ತೀನಿ. ಇಲ್ಲ ಅಂದ್ರೆ ತಲೆ ನೀಡ್ತಾನ. ತನ್ನನ್ ತಾನೇ ಮೆಚ್ಕೊಳ್ತಂತೆ ಪುಂಗೆ ಮರದ ಮೇಲೆ ಇದ್ದಿದ್ ಕೋತಿ. ಪುಂಗಿ ಮರ್ಮಾನ ಹೋಗ. ವಾಗ ಹೊಟ್ಟೆ ಹಸ್ದಾಗ ಓಟಕ್ಕೆ ಇಲ್ಲೇ ಬರ್ಬೇಕು ನೀನು. ಹೋಗೋಲೆ, ನೀನ್ ಎಲ್ಲೋದ್ರು ಇಲ್ಲಿಗೆ ಬರ್ಬೇಕು. ನೀನ್ ಬಿಡು. ದಬ್ಬಾಕಿ ಅಂತ ನಾನು ನೋಡ್ತೀನಿ. ಆ ಮುದುಕಿ ಹೇಳ್ದಾಗೆ 6 ವರ್ಷ ಆಯ್ತು, ಆದ್ರೆ ಏನೂ ಆಗ್ಲಿಲ್ಲ. ಈಗೇನಾದ್ರೂ ನಾನು ಊರಿಗೆ ಹೋದ್ರೆ ಸ್ವಂತದನ್ನ ಬಿಡಬಾರ್ದು, ಬಂಧುಗಳನ್ನ ಬಿಡಬಾರ್ದು, ಅತ್ತೆ ಮಗಳಿದ್ದಾಳೆ, ಮಾವನ್ ಮಗಳಿದ್ದಾಳೆ ಅಂತ ಹೇಳಿ ಯಾವಳನ್ನೋ ಒಬ್ಳನ್ನ ಕಟ್ಟಿ ನನ್ನ ಸಿನಿಮಾ ಜೀವನನೇ ಹಾಳು ಮಾಡ್ಬಿಡ್ತಾಳೆ. ಅವಳಷ್ಟು ದೊಡ್ಡದಾಗಿ ಪ್ಲಾನ್ ಮಾಡೋ ಮುಂಚೆ ನಾನು ಸೈಲೆಂಟಾಗಿ ಪ್ಲಾನ್ ಮಾಡಿ ಅವಳ ಕಥೆನೇ ಮುಗಿಸ್ಬಿಡ್ತೀನಿ. ಲೇ, ಈ ಕಂಬಿಗಳ ತರ ನಾವು ಕಂಬಿಗಳಿಂದ ಹೋಗಲ್ಲ ತಾನೆ? ಓ ಹಾಗ, ಸರಿ. ಒಬ್ರು ಸತ್ರೆ 40 ಲಕ್ಷ, ಇಬ್ರು ಸತ್ರೆ ಅದೇ 80 ಲಕ್ಷ. ನಾನು ಬರ್ತೀನಿ ಕಣೋ, ನಾನು ಬರ್ತೀನ. ಓಕೆ, ವೆರಿ ಗುಡ್, ಬಾ, ನಂಗೆ ಇಷ್ಟ ಆಯ್ತು. ಯಾಕ ಹುಡುಗ ಮೈಯಾಗೆ ಹಿಂಗೆ ಐತಿ 4 ಜನ್ಮ ದಿಮಾಕ್ ನಿಂಗೈತಿ. ಏನಪ್ಪ, ಅಜ್ಜಿ ಒಬ್ಬೊಬ್ರೆ ಮಾತಾಡ್ತಾ ಇದಾರೆ. ಸರಿಯಾಗಿ ನೋಡು. ಏರ್ಪಾಡ್ಸ್ ಕೊಡೋದು. ಏರ್ಪಾಡ್ಸಾ? ನನ್ನ ಹತ್ರ ಹೆಡ್ಸೆಟ್ ಇಲ್ಲ. ಅಜ್ಜಿ ಮುದ್ಕೆ ಏನ್ಲಾ? ಈ ಊರಲ್ಲಿ ಮಾಡ್ತಿದ್ದಲ್ಲ ಅಡ್ಗೆ ಮಾಡ್ತೀನಿ ಅಂತ ಗ್ಯಾಸ್ ಹಣ್ಸೋದೆಲ್ಲ ಮಾಡಿದ್ರೆ ಇಲ್ಲಿ ನನಗಿಷ್ಟ ಆಗಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಗ್ಯಾಸ್ ಹತ್ರಕ್ಕೆ ಹೋಗ್ಬೇಡ. ಹಾಗಿದ್ರೆ ಅಂಟಿಸ್ಬಿಡ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸ್ಟವ್ ಆನ್ ಮಾಡಬಾರ್ದು. ಆಯ್ತು ಕಣ, ಹೋಗ. ಓಕೆ, ಬಾಯ್. ನಿನ್ನ ನಂಬಿ ಆನ್ ಮಾಡಿದ್ದೀನಿ, ಏನ್ ಸಿಗಾಕೊಳ್ಳಲ್ಲ ತಾನೆ? ಬಿಡ, ಸಿಕ್ಕಾಕೊಂಡ್ರೆ ನಿನ್ ಫಿಂಗರ್ ಪ್ರಿಂಟ್ ಸಿಕ್ಕಾಕೊಳ್ಳೋದು. ಏನು ಹೇಳ್ತಾ ಇದೀಯಾ? ಸುಮ್ನೆ ಹೇಳ್ದೆ, ಬಾರ. ಸುಮ್ನೆನಾ? ಮಾಡಿದ್ದಾರೆ. ಯೋ ನಿಧಾನ ಕೋತಾಯ. ಯಾಕೆ ಹೊಳ್ತಾ ಇದೀಯ ಈಗ? ಈಗ ಏನ್ ಮಾಡೋದು ನಾವು? ಪಾಂಡಿ, ಭಯ ಪಡ್ಬೇಡ ಕಣ. ಆಗೊಂದ್ ವೇಳೆ ಕೇಸ್ ಆದ್ರೂ ಕೂಡ ನಮ್ಮ ಫ್ರೆಂಡ್ ಚಿಟ್ಟಿ ಕಮಿಷನರ್ ಆಫೀಸಲ್ಲೇ ಇರೋದು. ಎಂತ ದೊಡ್ಡ ಕೇಸ್ ಆದ್ರೂ ಕೂಡ ಹಾಗೆ ಆಚೆ ಬಂದ್ಬಿಡುವ. 307 ಕೇಸು ಅಟೆಂಪ್ಟ್ ಮಾಡ್ರ ನಾನ್ ಬೇಲೇಬಲ್ ಜೈಲಂತ ಗ್ಯಾರಂಟಿ. ಕೈ ನಡುಗ್ತಾ ಇದೆ ಕಣೋ, ನೋಡೋ ಇಲ್ಲಿ. ನಾನು ಹೋಗಿ ಟೀ ಕುಡ್ಕೊಂಡ್ ಬರ್ತೀನಿ. ಅಣ್ಣ, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಕುಡಿಯೋ ತರ ಒಂದ್ ಟೀ ಕೊಡೋಣ. 10,000 ರೂಪಾಯಿ ಆಗುತ್ತೆ, ಕೊಡ್ಲಾ? ಅಣ್ಣ ಏನಣ್ಣ? ಇನ್ನೇನಯ್ಯ, ಹೋಗ್ ಬರೋರೆಲ್ಲ ಇದೇ ಡೈಲಾಗ್ ಹೇಳ್ತಿದಾರ. ಯಾವ ವಸ್ತುನು ಇಟ್ಟಿದ್ದ ಜಾಗದಲ್ಲಿ ಇರಲ್ವೇ? ಆ ಮುದುಕೇಳು ಹೊರಗಡೆ ಹೋಗಿದಾರಣ್ಣ. ಬರೋ ಕೋಪಕ್ಕೆ ಅವಳನ್ನ ಸಾಯಿಸ್ಬಿಟ್ಟು ಜೈಲ್ಗೆ ಹೋಗ್ಬೇಕು ಅನ್ಕೊಂಡಿದೀನಿ. ನಿಂದೇನಯ್ಯ? ಏನಿಲ್ಲ ಅಣ್ಣ, ಏನಿಲ್ಲ ಅಂತೆ. ಇದೆಲ್ಲ ಯಾಕೆ ಬೇಕಾಗಿತ್ತು ಗುರು ನಮಗೆ? ಸುಮ್ನೆ ತೆಗಿ. ನಮ್ಗೆ ಯಾಕೋ ಟೈಮೇ ಸರಿ ಇಲ್ಲ ಕಣೋ. ಪಾಂಡಿ, ನಾವು ಹೋಗೋ ಜಾಗ ಯಾವಾಗ್ಲೂ ಕಷ್ಟ ಇರುತ್ತೆ, ಆದ್ರೆ ಸೇರೋ ಜಾಗ ಇದೆಯಲ್ಲ, ಜೈಲೇ, ಖಂಡಿತವಾಗ್ಲೂ ಜೈಲೇ. ಕೊಲೆ ಮಾಡಿದ್ರು ಪೊಲೀಸರ ಕೆಲ್ಸಕ್ಕೆ ಹಾಕ್ಕೊಂಡು ಗ್ಯಾರಂಟಿ. ಇರೋ, ನಾನು ತೆಗಿತೀನಿ. ಏನೋ ಮನೆ ತುಂಬ ಹೊಗೆ ತುಂಬಿಕೊಂಡಿದೆ. ಸದ್ಯ ಇಲ್ದಂಗೆ ಕೆಲಸ ಮುಗ್ದೋಯ್ತಾ? ಏನೋ ಫುಲ್ ಭಯಂಕರವಾಗಿದೆ ಇದೆಲ್ಲ. ಅಜ್ಜಿ, ಏನಿದು ಒಳ್ಳೆ ಗಂತರ ಹಂಗೆ ನಿಂತಿದ್ದಾಳೆ. ಸಾಂಬ್ರಾಣಿ ಹೋಗಿ ಕಣ, ಎದ್ದೇಳ. ಸಾಂಬ್ರಾಣಿನ
ಅಯ್ಯೋ ಏನೋ ಇದಲ್ಲ, ಅಯ್ಯೋ ದೇವ್ರ ಫೋಟೋ ಹಾಕ್ರೋ. ಹಾ, ಅಯ್ಯೋ ಏನೋ ಇದು ಗಲೀಜ್ ಬಟ್ಟೆಗಳು, ಎಲ್ಲಿ ಹೋಗಿರೋ? ಹೊತ್ತು ಕಾಲತ್ತು, ಏಯ್ ಚೆನ್ನಾಗಿ ಈ ಕಸ ತಗೊಂಡೋಗಿ ಹಾಕ್ಬಿಟ್ ಬಾ, ಹೋಗ್. ಲೇ ಏನ ಈ ವಜ್ಜಿ ಕಾಟ ಈ ರೇಂಜಿಗಿದೆ? ಈಗ ಅರ್ಥ ಆಯ್ತಾ? ಹಾ, ಏನ್ ಪ್ರಾಬ್ಲಮ್ ಆಯ್ತು? ರೆಗ್ಯುಲೇಟರ್ ಆನ್ ಮಾಡಿಲ್ವಾ? ಹಂಗಂದ್ರೆ ಅಯ್ಯೋ ಏನಾಯ್ತು? ಏಯ್, ಏನಾಯ್ತು? ಈಗೇನು ಮಾಡೋದು? ಎಲ್ಲ ಕಿಟಕಿನೂ ಕ್ಲೋಸ್ ಮಾಡಿಲ್ವಾ ನೀನು? ಮಾಡ್ಬೇಕಿತ್ತ? ಓ, ಕಿಟಕಿ ಬಾಗ್ಲು ಎಲ್ಲ ಕ್ಲೋಸ್ ಮಾಡಿ ಲೈಟು ಫ್ಯಾನ್ ಎಲ್ಲ ಆಫ್ ಮಾಡಿ ಬೇಗ ಬಾ. ಏನಕ್ಕೆ? ಏ ಹೇಳಿದನ್ ಮಾಡ. ಓಕೆ. ಈಗಂತೂ ಅಜ್ಜಿ ಆಚೆ ಬರಕ್ ಸಾಧ್ಯ ಇಲ್ಲ, ಒಂದೇ ಕುಟುಂಬ ಅಲ್ವಾ, ಇವನ್ಗೆ ಗೊತ್ತು. ಅಪ್ಪ ಹಾ, ಎಲ್ಲ ಮಾಡಿ ಬಂದಿದ್ದೀನಿ ಕಣೋ, ಇವಾಗಾದ್ರೂ ಹೇಳು ಇದೆಲ್ಲ ಏನಕ್ಕೆ ಅಂತ. ಇಂಡಿಯನ್ ಮೂವಿ ನೋಡಿದ್ಯಾ? ಆ ಅದರಲ್ಲಿ ಕಸ್ತೂರಿ ಹೇಗ್ ಸಾಯ್ತಾಳೆ? ಅವಳು ಸ್ವಿಚ್ ಹಾಕಕ್ ಹೋಗಿ ಕರೆಂಟ್ ಹೊಡೆದು ಅದೇ ತರನೇ ನಡೆಯುತ್ತೆ. ಕ್ಲೋಸ್. ಸಿನಿಮಾ ಮಾಡ್ತೀವಿ ನಾವು, ಖಂಡಿತ. ಅಬ್ಬಾ, ಈಗ ನಂಬಿಕೆ ಬಂತು, ಸಿಲಿಂಡರ್ ಒಡೆದೋಗುತ್ತೆ. ಏನೋ ಅದೇನ್ ಪಟಾಕಿನೇನು ಹೊಡಿದೇ ಇರಕ್ಕೆ? ಹಂಗಾರೆ ಹೊಡಿಯುತ್ತಾ? ಅಯ್ಯೋ, ಹಣಕ್ಕೋಸ್ಕರ ಹೆತ್ತ ತಾಯಿನ ಮಹಡಿಯಿಂದ ತಳ್ಳಿ ಬೀಳಿಸಿದ ವೀರ ಮಗ ಈಗ ಬಂದನ. ಯೋ ಏನ ಇಲ್ಲಿ ಬಾರ ಇಲ್ಲಿ. ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ಪೇಪರ್ ಹಿಡ್ಕೊಂಡು ಅದನ್ನೇ ಹಳೆ ಪೇಪರ್. ನಿನಗೆ ಓದೋ ಯೋಗ್ಯತೆ ಇಲ್ಲ ಅಂದ್ರೆ ನಮ್ನೇ ಕಾಲ್ ಮಾಡಿ. ಮಗ ಫುಲ್ ಟೆನ್ಷನ್ ಆಗಿದೆ, ಒಂದೊಮ್ಮೆ ಹೊಡಿತೀನಿ. ನನಗೊಂದು ಹೇಳು. ಓ, ಖಂಡಿತ ನಾನು ಹೋಗ್ತೀನಿ ಕಣೋ, ಅವ್ನು ನನ್ನ ಫ್ರೆಂಡು ಕಣೋ, ಖಂಡಿತ ಹೋಗ್ಬೇಕು. ಲೇ, ಅದು ಸ್ವಾಮಿ ಕೇಸ್ ಅಂತ ನಿನಗೇನ್ ಗೊತ್ತಿಲ್ವೇನೋ? ಸ್ವಾಮಿ ಕೇಸ? ಏನ್ ಮ್ಯಾಟ್ರು? ಸ್ವಾಮಿ ಕೇಸ್ ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಬ್ರೋ. ಹಿಡ್ಕೊಳ್ಳೋ, ಇವಾಗ ನಿಮ್ಗೊಬ್ಬ ಫ್ರೆಂಡ್ ಇದಾನೆ ಅನ್ಕೊಳ್ಳಿ. ಫ್ರೆಂಡಾ? ಇವಾಗ ಅವನು ಕೊಲೆ ಮಾಡ್ತಾನೆ ಅಂದ್ರೆ ಆ ಕೊಲೆಗೆ ನೀನೇನಾದ್ರೂ ಸಹಾಯ ಮಾಡ್ತೀಯಾ ಅಂದ್ರೆ ಅದನ್ನಂತಾರೆ ಸ್ವಾಮಿ ಕೇಸು. ಏನಾ ಕೊಡ? ಏನಾಗುತ್ತೋ ಏನೋ ಈಗ. ಇಷ್ಟೊತ್ತಿಗೆ ಮುದುಕಿ ಸತ್ತಿರ್ತಾಳಲ್ಲ, ಲೇ, ಯಾಕೋ ಆತರ ಬಿದ್ದೆ ಅಂತ ಅನಿಸ್ತಿದೆ ಪಾಂಡಿ. ಲೇ, ಒಂಚೂರು ಸರಿಯಾಗಾದ್ರೂ ಮಾತಾಡೋ. ಕರೆಕ್ಟು. ಲ್ಯಾಪ್ಟಾಪು, DSLR, ರೀಬಾಕ್ ಶೂಸು ಎಲ್ಲ ಅಲ್ಲೇ ಬಿಟ್ಬಿಟ್ಬಿಟ್ಟೆ. ಎಲ್ಲ ಸುಟ್ಟೋಗಿರುತ್ತೆ. ಎಷ್ಟು ಕಾಸ್ಟ್ಲಿ ಗೊತ್ತಾ? ಕಷ್ಟಪಟ್ಟು ತಗೊಂಡಿದ್ದು. ನಿನಗೇನು ಗೊತ್ತೇಳು ಮಗನಲ್ಲಿ. ಈ ಸರಿನಾದ್ರು ಸರಿ. ಏನಾ? ನಾವು ಒಳಗೋಗಕ್ಕೂ ಮುಂಚೆ ಬೆಲ್ ಹೊಡಿಯೋಣ. ಅದು ಕರೆಕ್ಟ್. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ನೀನ್ ಒಳಗೋಗಿ ಏನಾಗಿದೆ ಅಂತ ನೋಡು, ನಾನು ಆಚೆ ಹೋಗಿ ಒಂಚೂರು ಕಣ್ಣಾಡಿಸ್ಕೊಂಡ್ಬಂದ್ಬಿಡ್ತೀನಿ. ದೊಡ್ಡ CCTV ಕಣ್ಣಾಡಿಸ್ಕೊಂಡ್ಬರ್ತಾನಂತೆ. ಈ ಕಣ್ಣ ಮುಚ್ಚಲೆಲ್ಲ ನನ್ನ ಹತ್ರ ಬೇಡ, ಬಾ ಒಟ್ಟಿಗೆನೆ ಹೋಗೋಣ. ಬಾರಲೇ. ಯಾವಾಗಂದ್ರೆ ಅವಾಗ ಕರೆಂಟ್ ಅಂತ ತೆಗ್ದು ಬಿಡ್ತಾರೆ. ಇವ್ರ್ಯಾಕ್ ಬೇಕಂತಾರ ಕೂಗ್ತಾವ್ರೆ. ನಿನ್ನ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ಓಡೋದ ನನ್ ಚಿಕ್ಕ ಮಗ ಚಿಕ್ಕಣ್ಣನ್ ತರ ಇದೆಯಲ್ಲ. ನಾನು ನಿಮ್ಮನ್ನ ಅಮ್ಮ ಅಂತ ಕರೀಲ್ಲ. ಕರಿ, ಧಾರಾಳವಾಗಿ ಕರಿ. ನೀ ಎಲ್ಲ ಹೋಗ್ತಾ ಇದ್ಯಾ? ಅಮ್ಮ ನೀನ್ ಅವ್ರಿಗೆ ಮಗ ಆದ್ರೆ ನಂಗೆ ಚಿಕ್ಕಪ್ಪ ಆಗ್ತೇನೆ ನಿನಗ. ಹಂಗಲ್ಲ ಕಣೋ, ನಮ್ಮಮ್ಮ ನೆನ್ಪಾಗ್ತಾವ್ರೆ. ನಾನೇ ಹಲೋ, ಹೇಳೋ. ರೂಮ್ಮೇಟ್ಸ್ ಯಾರಾದ್ರೂ ಬಂದ್ಬಿಟ್ರಿ? ಚಿಕ್ಕಪ್ಪ ಬಂದ್ರು ಕಣೋ. ಏಯ್, ತಲೆ ಕೆಟ್ಟವಂತರ ಮಾತಾಡ್ಬೇಡ ಕಣೋ. ಲೇ, ನಾನು ಆ ಮನೇಲಿ ಇರೋವರೆಗೂ ಅಮ್ಮಂಗೆ ಏನಾಗೋಕ್ಕೂ ಬಿಡೋದಿಲ್ಲ ನಾನು. ಏಯ್ ಚಿಕ್ಕಪ್ಪ, ಇದು ನನ್ ಕತೆ. ಕ್ಲೈಮ್ಯಾಕ್ಸ್ ಏನೇ ಇದ್ರು ನಾನೇ ಡಿಸೈಡ್ ಮಾಡ್ಬೇಕು. ಲೇ, ಅದೇನ್ ಮಾಡ್ತೀಯ ಒಂದ್ ಕೈ ನೋಡೇ ಬಿಡ್ತೀನಿ ಕಣೋ. ಬರ್ತೀನಿ ಇರೋ. ಅಜ್ಜಿ, ಏನ್ಲಾ? ಟೈಮ್ 5 ಆಯ್ತು. ಸ್ಟವ್ ಆನ್ ಮಾಡಿ ನಂಗೊಂಚೂರು ಟೀ ಮಾಡ್ಕೊಡ್ತೀಯಾ? ಮಾಡ್ತೀನಿ. ಮಾಡ್ತೀನಿ ನೋಡಿ ಇವನಿಗೆ.
ಸರ್ವಂಟ್ ಸಾರು ಹೋದ್ವಾರ ಒಂದು ಗ್ಯಾಸ್ ಬುಕ್ ಮಾಡಿದ್ರು. ಸಾರಿ ಸರ್, ಇವತ್ತೇ ಸ್ಟಾಕ್ ಬಂದಿದ್ದು. ಏನಲ್ಲೋ ಬೆಳಗ್ಗೆನೆ ಕೇಳ್ಬೇಕಂತ ಅನ್ಕೊಂಡೆ, ಇಲ್ದಿರೋ ಗ್ಯಾಸ್ ಇಟ್ಕೊಂಡು ಹೇಗೋ ಅಡ್ಗೆ ಮಾಡ್ತಿದ್ದೀರಾ? ಇದ್ರಲ್ಲಿ ಬೇರೆ ನನ್ನ ಟೀ ಮಾಡು ಅದನ್ ಮಾಡು ಅಂತ ಹುಚ್ಚ ನನ್ ಮಗನೇ. ಕಷ್ಟನಪ್ಪ, 3 ವಾರ ಆಯ್ತು. ನೋಡಿಲಿ ಹೆಂಗಾಯ್ದೆ. ಕೀಲಿದೆಲ್ಲ ಸಾಧಾರಣನಪ್ಪ.